ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನೆಲ್ನ, ನಿಮ್ಮ ವಿದ್ಯಾ. ಇದಾಗಿರುತ್ತೆ ಫ್ರೆಂಡ್ಸ್ ಶುಕ್ರವಾರದ ವ್ಲಾಗು. ಶುಕ್ರವಾರ ಬಂದು ಆಯುಧ ಪೂಜೆ ಇದೆ, ಮತ್ತು ಜೊತೆಗೆ ನಮ್ಮ ಯಜಮಾನ್ರದ್ದು ಬರ್ತಡೇ ಇತ್ತು. ಹಾಗಾಗಿ ಬೆಳಿಗ್ಗೆನೇ ನಾವು ಬರ್ತಡೇ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ಈ ಕೇಕನ್ನು ನಮ್ಮ ದೊಡ್ಡ ಮಗಳು ತನ್ನ ಕೈಯಾರನೇ ತನ್ನ ಅಂಕಲ್ಗೋಸ್ಕರ ಸರ್ಪ್ರೈಸ್ ಆಗಿ ಕೇಕನ್ನು ಮನೇಲೇ ಮಾಡಿರೋ ಅಂಥದ್ದು. ಪೇಸ್ಟ್ರಿ ಕೇಕನ್ನ ಮನೇಲೇ ಮಾಡಿದ್ದಾಳೆ. ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್, ನಮ್ಮ ಮುಂದೆನೇ ಬೆಳೆದಿರೋ ಅಂಥ ಮಕ್ಕಳುಗಳು ನಮಗೇನೆ ಸರ್ಪ್ರೈಸ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾನು ಮನೆಗೆ ಮದುವೆ ಆಗಿ ಬಂದಾಗ ನಮ್ಮ ಐಶುಗೆ ಕೇವಲ 2 ವರ್ಷ ಆಗಿದ್ದಿದ್ದು. ಇವಾಗ ನನ್ನ ಹತ್ರಕ್ಕೆ ಬೆಳೆದಿದ್ದಾಳೆ. ಅವಳ ಅಂಕಲ್ಗೋಸ್ಕರ ಅಲ್ಲಿಂದನೇ ಪ್ಲ್ಯಾನ್ ಮಾಡಿಕೊಂಡು ಕೇಕ್ ಮಾಡ್ಕೊಂಡು ಬಂದು ರಾತ್ರಿ ಮಾಡ್ತಾಯಿದ್ಲು ಕೇಕು. ನಾನು ಏನಕ್ಕೆ ಕೇಕ್ ಮಾಡ್ತೇನೆ, ನಮ್ಮ ಮನೇಲಿ ಯೂಶ್ವಲಿ ಯಾವಾಗಲೂ ಆಯುಧ ಪೂಜೆ ಹಬ್ಬಕ್ಕೆ ಕೇಕ್ ಅಂತೂ ಮಾಡೇ ಮಾಡ್ತೀವಿ. ಯಾಕೆಂದರೆ ನಮ್ಮ ದೊಡ್ಡಕ್ಕ ಬಂದು ಕೇಕ್ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆಲ್ಲ ಇಷ್ಟ ಅಂತೇಳಿ ಆಯುಧ ಪೂಜೆಲಿ ಕೇಕ್ ಕಂಪಲ್ಸರಿ ಮಾಡೇ ಮಾಡ್ತೀವಿ. ನಾನು ಹಾಗೆ ಅಂದ್ಕೊಂಡಿದ್ದೆ. ಆಮೇಲೆ ಹೇಳಿದ್ಲು ಆಂಟಿ ನಾಳೆ ಏನೋ ಸರ್ಪ್ರೈಸ್ ಇದೆ, ಯಾರ್ದೋ ಏನೋ ಇದೆ. ಏನಪ್ಪ ಇದೆ ಅಂತೇಳಿ ನಮ್ಮದು ಮಾವೊಂದು ಆ್ಯನಿವರ್ಸರಿನಾ ತಾತನ ಬರ್ತಡೇನಾ ಅಂತ ಕೇಳ್ತಾ ಇದ್ದೆ. ಇಲ್ಲ ಆಂಟಿ, ಆಮೇಲೆ ಫ್ಲ್ಯಾಶ್ ಆಯಿತು ನನಗೆ, ನಾಳೆ ಅಂಕಲ್ ಬರ್ತಡೇ ಅಲ್ವಾ. ಹ್ಞೂ ಆಂಟಿ, ಅದಕ್ಕೆ ಹೇಳ್ಬೇಡಿ ಯಾರಿಗೆ ಅಂತ ಹೇಳಿ ಅವಳೇ ತನ್ನ ಕೈಯಾರೆ ರಾತ್ರಿ ಎಲ್ಲ ಕೂತ್ಕೊಂಡು ಅದನ್ನು ಕೇಕ್ ರೆಡಿ ಮಾಡಿದ್ಲು. ಎಷ್ಟು ಖುಷಿ ಆಗುತ್ತಲ್ಲ ನಮ್ಮ ಮಕ್ಕಳು ನಮಗೋಸ್ಕರ ಕೇಕ್ ಮಾಡಿ ಸರ್ಪ್ರೈಸ್ ಕೊಡೋದೆಲ್ಲ. ಈ ರೀತಿ ಯಾರಿಗೆಲ್ಲರಿಗೂ ಅನುಭವ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಷನ್ ಮಾಡೋದು ಎಷ್ಟು ಖುಷಿ ಅಲ್ವಾ. ನಮ್ಮ ಮನೇಲಿ ನಾವು ಸಿಗೋದೇ ಎಲ್ಲರೂ ಒಟ್ಟಿಗೆ ಅಪರೂಪಕ್ಕೆ ಆಯುಧ ಪೂಜೆ, ಕೆಲವೊಂದು ಹಬ್ಬಗಳಲ್ಲಿ ಮಾತ್ರ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಈ ಥರ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಈ ರೀತಿ ಎಲ್ಲ ಖುಷಿಯಿಂದ ಇರೋದು ಎಷ್ಟು ಖುಷಿ ಅಲ್ವಾ. ನನಗಂತೂ ಈ ಥರ ಇರೋದಕ್ಕೆ ತುಂಬ ಇಷ್ಟ. ಜೊತೆಗೆ ಅವತ್ತು ಆಯುಧ ಪೂಜೆ ಆಗಿರೋದ್ರಿಂದ ನಾವು ಆಯುಧ ಪೂಜೆಗೆ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡಿದ್ವಿ. ಮನೆಯಲ್ಲಿರುವಂಥ ಆಯುಧಗಳಿಗೆ, ಕೊಟ್ಟಿಗೆಗೆ ಎಲ್ಲದಕ್ಕೂ ನಾವು ಅವತ್ತು ಪೂಜೆ ಮಾಡ್ಕೊಂಡ್ವಿ. ನೀವು ಕೂಡ ಇದೇ ಥರ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಆಯುಧ ಪೂಜೆಗೆ. ನಾವೂ ಹಾಗೆ ಎಲ್ಲ ಪೂಜೆನ ಮಾಡ್ಕೊಂಡ್ವಿ. ಮತ್ತು ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಹಬ್ಬನ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಮರಿ ಎಲ್ಲ ಕಟ್ ಮಾಡಿ ಆವಾಗ ಒಂಥರ ಖುಷಿ, ಇನ್ನೂ ಜೋಶಾಗಿ ಮಾಡ್ತಿದ್ವಿ. ಬಟ್ ಹೋಗ್ತಾ ಎಲ್ಲ ನಾವು ಕಮ್ಮಿ ಮಾಡ್ತಾ ಬಂದ್ವಿ. ಯಾಕೆಂದರೆ ಅಮ್ಮನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲ ಕಮ್ಮಿ ಮಾಡ್ತಾ ಬಂದ್ವಿ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಆಚೆಗಡೆಯಿಂದ ಮಟನೆಲ್ಲ ಕಟ್ ಮಾಡೋ ಕಡೆ ತರಿಸ್ಕೊತೀವಿ. ಮುಂಚೆ ಎಲ್ಲ ಮರಿಗಟ್ಟಲೆ ಕುಯ್ತಾಯಿದ್ವಿ. ತುಂಬ ಜನ ನೆಂಟರುಗಳನ್ನ ಕರಿತಾಯಿದ್ವಿ. ಇವಾಗ ಕರಿತೀವಿ, ಲಿಮಿಟೆಡಾಗಿ ಕರಿತೀವಿ. ಯಾರೂ ಕೂಡ ಬರೋದಕ್ಕಾಗಲ್ಲಲ್ವ ನೈಟ್ ಮಾಡೋದ್ರಿಂದ. ಹಂಗಾಗಿ ಸ್ವಲ್ಪ ಜನ ಅಷ್ಟೇ ಬರ್ತಾರೆ. ಕಾಳುಗೊಜ್ಜು, ಮಟನ್ ಸಾಂಬಾರು, ಮತ್ತು ಮೊಟ್ಟೆ, ಚಿಕನ್ ಫ್ರೈ ಎಲ್ಲನೂ ನಮ್ಮ ಅತ್ತೆನೇ ಮಾಡಿದ್ದು. ನಾವೆಲ್ಲ ಏನಿದು ಅವ್ರಿಗೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಡ್ತೀವಿ ಅಷ್ಟೇ, ಮಿಕ್ಕಿದೆಲ್ಲ ಅವರೇ ಮಾಡೋದು. ಇದಾಗಿತ್ತು ನಮ್ಮನೆ ಆಯುಧ ಪೂಜೆ ಹಬ್ಬ. ಈ ರೀತಿ ನಾವು ಎಡೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.